ಮಂಡ್ಯದಲ್ಲಿ ಕಾವೇರಿದ ಪ್ರತಿಭಟನೆ. ಕಾವೇರಿ ಹಿತರಕ್ಷಣಾ ಸಮಿತಿಯಿಂದ ಪ್ರೊಟೆಸ್ಟ್ ಶುರುವಾಗಿದೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ಆರಂಭ ಆಗಿದೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಕುಳಿತುಕೊಂಡು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಶ್ರೀಕಂಠೇಗೌಡ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಸಿಡಬ್ಲ್ಯೂಎಂಇ ಆದೇಶದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮಂಡ್ಯ ಭಾಗದ ರೈತರು. ತಮಿಳುನಾಡಿಗೆ ನೀರು ಬಿಡದಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಎಸ್, ನಾನಿದೀಗ ಮಂಡ್ಯ ಜಿಲ್ಲೆಯ ಸಂಜಯನಗರದಲ್ಲಿದ್ದೀನಿ. ಕಾರಣ ಕಾವೇರಿ ನಮ್ಮಳು ಅಂತಕ್ಕಂತಹ ಈ ಒಂದು ಕಿಚ್ಚಿದೆಯಲ್ಲ, ಇದೀಗ ರಾಜ್ಯ ಅಲ್ಲ, ದೆಹಲಿ ಅಂಗಳಕ್ಕೂ ಕೂಡ ತಲುಪಬೇಕಂತ ಹಿನ್ನೆಲೆಯಲ್ಲಿ ಇದೀಗ ಮಂಡ್ಯದಿಂದ ಅದು ಈಗ ಪ್ರಾರಂಭವಾಗಿದೆ. ಎಸ್, ನನ್ನ ಹಿಂದ್ಗಡೆಗೆ ಕಾವೇರಿ ಹಿತರಕ್ಷಣಾ ಸಮಿತಿಯ ಸಾಕಷ್ಟು ಪ್ರತಿಭಟನಾಕಾರರಿದ್ದಾರೆ. ಆ ಮುಖೇನ ರಾಜ್ಯ ಸರ್ಕಾರ ತನ್ನ ನಿಲುವನ್ನ ಯಾಕೆ ತೆಗೆದುಕೊಳ್ತಾ ಇಲ್ಲ, ತನ್ನ ಸ್ಟ್ಯಾಂಡ್ ಅನ್ನ ಯಾಕೆ ತೆಗೆದುಕೊಳ್ತಾ ಇಲ್ಲ, ಕೇವಲ ಸಿಡಬ್ಲ್ಯೂಎಂಎ ಆದೇಶವನ್ನ ಈ ರೀತಿಯಾಗಿ ಚಾಚು ತಪ್ಪದೆ ಪರಿಪಾಲನೆ ಮಾಡಬೇಕಾದ್ರೆ ಏನಾದರೂ ಒಂದು ಕಾಯ್ದೆ ಇದೆ ಆ ತರದ. ಸೊ ಹಾಗಾಗಿ ಎಲ್ಲದರ ಕುರಿತಾಗಿ ಮಾತಾಡಲಿಕ್ಕೆ ಪ್ರತಿಭಟನೆ ಮುಖಾಂತರ ಇಲ್ಲಿದ್ದಾರೆ ಕಾವೇರಿಯ ಹಿತರಕ್ಷಣಾ ಸಮಿತಿಯ. ನಮ್ಮ ಜೊತೆಗೆ ಕೆಟಿ ಶ್ರೀಕಂಠೇಗೌಡರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಎಸ್, ಶ್ರೀಕಂಠೇಗೌಡ್ರೆ, ಒಂದ್ ಕಡೆಗೆ ರಾಜ್ಯ ಸರ್ಕಾರ ಯಾಕೆ ಅಂದ್ರೆ ಕಾಗದದ ಹುಲಿಯಾಗಿದೆಯಾ ಅಂತಕ್ಕಂಥದ್ದು. ಸಿಡಬ್ಲ್ಯೂಎಂಎ ನಿನ್ನೆ ಒಂದು ಆದೇಶನ ಕೊಡ್ತು, ಅದನ್ನ ಪರಿಪಾಲನೆಯಾಗಿ ನೀವು ಚಾಚು ತಪ್ಪದೆ ಪಾಲಿಸಬೇಕು, ಅಂದ್ರೆ ಲಾ ಅಂಡ್ ಆರ್ಡರ್ ನೀವು ಪರಿಪಾಲನೆ ಮಾಡಬೇಕಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾರೆ. ಹಾಗಾದ್ರೆ ರಾಜ್ಯ ಸರ್ಕಾರ ರೈತರ ಪರವಾಗಿ ನಿಲ್ತಿದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದು? ರಾಜ್ಯ ಸರ್ಕಾರ ಕಾವೇರಿ ನೀರಿನ ಸಮಸ್ಯೆಗೆ ಗಮನ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಅಧಿಕಾರಿಗಳು ಪ್ರತ್ಯಕ್ಷ ವರದಿಯನ್ನ ಆ ಸಮಿತಿ ಮತ್ತು ಪ್ರಾಧಿಕಾರ ಮುಂದೆ ಮಂಡಿಸುವಲ್ಲಿ ವಿಫಲರಾಗಿದ್ದಾರೆ. ನಮ್ಮ ಬೆಳೆಗಳಿಗೆ ನೀರನ್ನು ಕೊಟ್ಟಿಲ್ಲ. ಬೆಳೆವಳಿಗಳು ಅಕ್ಷರಶಃ ಒಣಗಿ ಹೋಗಿದ್ದಾವೆ. ಇಂಥ ಪರಿಸ್ಥಿತಿಯನ್ನು ಅವ್ರಿಗೆ ಮಾನದಂಡ ಮಾಡಿಕೊಡ್ಬೇಕಲ್ಲ. ನಮ್ಮ ಜಲಾಶಯ ಕನ್ನಂಬಾಡಿ ಕಟ್ಟೆಯಲ್ಲಿ ಕುಡಿಯುವ ನೀರಿಗೆ ಅಭಾವ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಅವರು 15 TMCಯನ್ನು ಪ್ರತಿದಿನ 12,000 ಕ್ಯೂಸೆಸ್ ಅಂತ ಹರಿಸಬೇಕು ಅನ್ನೋ ತೀರ್ಮಾನ ತಗೊಂಡಿದ್ದಾರಲ್ಲ, ಅದು ನಮಗೆ ಮಾರಕ ಆಗಿದೆ. ಕಾವೇರಿ ಹುಟ್ಟುವ ಜನರಿಗೆ ಕಾವೇರಿ ನೀರಿಲ್ಲ ಅಂದ ಮೇಲೆ ತಮಿಳುನಾಡಿನವರು ಕೊಡಿಕೆಯಲ್ಲಿ ಸಾಧ್ಯ ಆಗುತ್ತೆ. ಇದನ್ನ ಈ ಸರ್ಕಾರ ಮಾನದಂಡ ಮಾಡಿಕೊಡ್ಬೇಕಾಗಿತ್ತಲ್ಲ, ಅದರಲ್ಲಿ ವಿಫಲವಾಗಿದೆ. ಹಾಗಾಗಿ ಈ ಸರ್ಕಾರದ ವಿರುದ್ಧ ಮತ್ತು ಆ ಪ್ರಾಧಿಕಾರದ ತೀರ್ಮಾನ ವಿರುದ್ಧ ಈ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅಲ್ಲ, ಕೆಲವೊಂದಿಷ್ಟು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ, ನೋಡಿ ಈಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಆಗ್ತಾ ಇದೆ, ಹಾಗಾಗಿ ಈಗ ನಾವು ಬಿಟ್ಟರೆ ಏನ್ ಪ್ರಾಬ್ಲಮ್ ಇಲ್ಲ ಅಂತಕ್ಕಂತಾರೆ. ಹಾಗಾದ್ರೆ ಸಿಡಬ್ಲ್ಯೂಆರ್ಸಿ ಏನ್ ಕೊಟ್ಟಿದ್ದಿಲ್ಲ ವರದಿ, ಅದನ್ನೇ ಆದೇಶ ರೂಪದಲ್ಲಿ ಸಿಡಬ್ಲ್ಯೂಎಂಎ ಹೇಳಿದೆ. ಹಾಗಾದ್ರೆ 15 ದಿನಗಳಲ್ಲಿ 16 TMC ರಾಜ್ಯ ಸರ್ಕಾರ ನೀರನ್ನ ಹರಿಸಬೇಕಾ, ಹರಿಸಬಾರ್ದಾ? ಇಲ್ಲ, ಈ ಮಾಹಿತಿ ತಪ್ಪು. ಮಳೆ ಆಗಿರ್ತಕ್ಕಂಥದ್ದು ಕೇರಳದಲ್ಲಿ, ಕರ್ನಾಟಕದಲ್ಲ. ಕೇರಳದ ಮಳೆ ನಮ್ಮ ಕಬಿನಿ ಡ್ಯಾಂಗೆ ಬಂದು ಅಲ್ಲಿ ಹೆಚ್ಚುವರಿ ನೀರು ಹರಿದು ಹೋಗಿದೆ. ಅವ್ರು ಹೇಳಿದಂತ ನೀರನ್ನು ಕಬಿನಿಂದ ಹರಿಸಿದ್ದೇವೆ. ಅರೆ, ಕನ್ನಂಬಾಡಿಯ ಮೇಲ್ಭಾಗದಲ್ಲಿ ನೀರಾಗಿಲ್ವಲ್ಲ, ಕನ್ನಂಬಾಡಿ ತುಂಬಿಲ್ವಲ್ಲ, ಕನ್ನಂಬಾಡಿಯೇ ಬರದಾಗಿದೆಯಲ್ಲ. ಹಾಗಾಗಿ ನಾವು ಇಲ್ಲಿಂದ ನೀರು ಬಿಡೋ ಪ್ರಶ್ನೆಯೇ ಇಲ್ಲ. ಈ ವಾಸ್ತವಾಂಶವನ್ನ ನಮ್ಮ ಬೆಳೆಗಳಿಗೆ ನೀರು ಕೊಟ್ಟಿಲ್ಲ, ಮತ್ತೆ ಹೊಸ ಬೆಳೆಗಳನ್ನು ಹಾಕಬೇಡಿ ಅಂತ ಹೇಳಿದ್ದಾರೆ. ತಮಿಳುನಾಡಿನ ಕುರುವೈ ಬೆಳೆ ಮೂರನೇ ಬೆಳೆಗೆ ಕುರುವೈಗೆ ತಮಿಳುನಾಡಿಗೆ ನೀರು ಹರಿಸಲಿಕ್ಕೆ ಈ ಸರ್ಕಾರ ಸಿದ್ಧ ಇದೆ. ಪ್ರಾಧಿಕಾರ ನೀರು ಬಿಡಬೇಕು ಅಂತದೆ. ಅದಕ್ಕೆ ಕಾರಣ ಈ ಸರ್ಕಾರವೇ ಹೊಣೆ ಹೊರಬೇಕಾಗ್ತದೆ. ಯಾಕೆಂದ್ರೆ ನಮ್ಮ ಕಷ್ಟವನ್ನ, ಇಲ್ಲೇ ವಾಸ್ತವಿಕ ಪರಿಸ್ಥಿತಿಯನ್ನ ಪ್ರಾಧಿಕಾರಕ್ಕೆ ಮತ್ತು ನಿರ್ವಹಣಾ ಮಂಡಳಿಗೆ ಅರ್ಥ ಮಾಡಿಕೊಳ್ಳುವಲ್ಲಿ ಈ ಸರ್ಕಾರ ಮತ್ತು ಇಲಾಖೆ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಇದರ ಹೊಣೆಯನ್ನ ಸರ್ಕಾರ ಹೊರಬೇಕು. ನಾವು ಯಾವ ಕಾರಣಕ್ಕೂ ನೀರನ್ನು ಬಿಡುಗಡೆಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗಾದ್ರೂ ಹೋಗಿ ಈ ಮಾಹಿತಿಯನ್ನ ಮುಂದಿಟ್ಟು ವಾದವನ್ನ ಮಾಡಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತೇವೆ. ಇದು ಹೋರಾಟಗಾರರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಸಚಿನ್ ತೋಚಿಗೆ ನಾನು ವೀರೇಶ್ ಶಿವಾನಂದ್ ಅಂಬಿ, ರಿಪಬ್ಲಿಕ್ ಕನ್ನಡ, ಮಂಡ್ಯ.